ಈ ಕನ್ನಡ ಮತ್ತು ಇಂಗ್ಲಿಷ್ ನಡುವಿನ ತಾರತಮ್ಯದ ಸಂಘರ್ಷ ಇದೆಯಲ್ಲ ಸರ್, ಇದನ್ನ ಮುಖ್ಯವಾಗಿ ಎದುರಿಸೋರು ಸರ್ಕಾರಿ ಶಾಲೆಗಳಿಂದ ಅಥವಾ ಕನ್ನಡ ಶಾಲೆಗಳಿಂದ ಮುಂದಕ್ಕೆ ಹೋಗೋರು, ಅಂದರೆ ಡಿಗ್ರಿ ಮಾಡೋರು ಅಥವಾ ಇನ್ನೂ ಸ್ನಾತಕೋತ್ತರಕ್ಕೆ ಹೋಗೋರು, ಅವರು ಈ ಸಂಘರ್ಷನ ಎದುರಿಸ್ಬೇಕಾಗತ್ತೆ. ಅಥವಾ ಬೇಡ, ಪಿ ಯು ಕಾಲೇಜ್ಗಳಿಗೆ ಹೋದಾಗಲೂ ಈ ಸಂಘರ್ಷ ಇರುತ್ತೆ. ಕನ್ನಡ ಮೀಡಿಯಮಲ್ಲಿ ಓದ್ತಿರ್ತಾರೆ, ಏಕದಮ್ ಅವರನ್ನ ಸಿಟಿಗೆ ಕರ್ಕೊಂಬಂದು ಒಂದು ಕಾಲೇಜಿಗೆ ಹಾಕ್ತಾರೆ. ತುಂಬ ದೊಡ್ಡ ತೊಳಲಾಟ ಇರುತ್ತೆ ಸರ್. ಆಗ ಹೌದು, ಒಂದು ದೊಡ್ಡ ಸಂಘರ್ಷ ಅದು. ಹೌದು. ಇನ್ನೊಂದು ತಾವು ಗಮನಿಸಬೇಕು, ಕನ್ನಡ ಕೂಡ ಸರಿಯಾಗಿ ಕಲ್ತಿಲ್ಲ ಅವರು. ಅದು ಹೇಳ್ದೆ ನಾನು, ಕನ್ನಡವನ್ನಾದರೂ ಚೆನ್ನಾಗಿ ಕಲಿಬೇಕಾಗಿತ್ತು, ಅದು ಕಲೀಲಿಲ್ಲ. ಅಷ್ಟಕ್ಕಷ್ಟೇ ಇಂಗ್ಲೀಷ್ ಅಂತೂ ಕಲಿಸ್ಲಿಲ್ಲ. ಒಂದೇ ಸಲ ನಾನು ಬೇರೆ ಕಾಲೇಜಿಗೆ ಬಂದಾಗ, ಮಾಧ್ಯಮ ಚೇಂಜ್ ಆದಾಗ ನನಗೆ ಸ್ವಲ್ಪ ದಿವಸ ಒದ್ದಾಟ ಆಗುತ್ತೆ, ಅರ್ಥವೇ ಆಗಲ್ಲ ಅದೇನಾಯಿತು ಅಂತ. ಹುಡುಗರು ತುಂಬ ತೊಳಲಾಡ್ತಾರೆ. ನಾನು ನೋಡಿದ್ದೀನಿ, ಹಿಂದುಳಿದ ಪ್ರದೇಶಗಳಿಂದ ಬರುವಂಥ ಮಕ್ಕಳು ಜಾಸ್ತಿ ಜನ ಫೇಲ್ ಆಗೋದು ಇಂಗ್ಲೀಷಲ್ಲೇ, ಇಂಗ್ಲೀಷಲ್ಲಿ ಗಣಿತಲ್ಲೇ ಫೇಲ್ ಆಗೋದು. ಯಾಕಂದ್ರೆ ಇಂಗ್ಲೀಷ್ ಗೊತ್ತಿಲ್ಲ. ಅದು ನಾನು ಹೇಳೋದು, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕೂಡ ಇಂಗ್ಲೀಷನ್ನು ಒಂದು ಒಳ್ಳೆಯ ಭಾಷೆಯನ್ನು ಕಲಿಸ್ಬೇಕು. ಒಂದು ಪ್ರಯೋಗದ ಬಗ್ಗೆ ಹೇಳಿಬಿಡ್ತೀನಿ ನಾನು. ನಿನ್ನಿಲ್ಲಿ ಮೊನ್ನೆ ಅಲ್ಲೇ ಇದ್ದೆ ನಾನು. ಅಳ್ವಾಸ್ ಶಾಲೆಗೆ ಹೋಗಿದ್ದೆ, ಮೂಡುಬಿದ್ರೆಗೆ. ನಾನು ಮೋಹನ್ ಅಳ್ವಾ ಒಂದು ಕ್ರಾಂತಿ ಮಾಡಿದ್ದಾರೆ. ಅಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮಾಡಿದ್ದಾರೆ ಒಂದು. ಹೋಗಿ ಬಂದೆ ಮೊನ್ನೆ. ಕನ್ನಡ ಮಾಧ್ಯಮ ಶಾಲೆ ಅದು. ನೀವು ನಂಬ್ತೀರಾ, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅವರು. 180 200 ಸೀಟ್ ಇರಬೇಕು ಅದಕ್ಕೆ. ಈ ವರ್ಷ 18,000 ಮಂದಿ ಪರೀಕ್ಷೆ ತೊಗೊಂಡಿದ್ದಾರೆ. ಎಂಟ್ರೆನ್ಸ್ ಎಕ್ಸಾಮಿನೇಷನ್ 18,000 ವಿದ್ಯಾರ್ಥಿಗಳು ಬೇರೆ ಬೇಕಾದ ಬಸ್ಸಲ್ಲಿ ಬಂದು ಕೂತ್ಕೊಂಡು, ರಾತ್ರಿ ಎಲ್ಲ ಕೂತ್ಕೊಂಡು ಪರೀಕ್ಷೆ ಬರೆದು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಿದ್ದಾರೆ. 180 ಅಷ್ಟೇ. ಅಷ್ಟು ಸೀಟಿಗೆ ಇಷ್ಟು ಅಂದರೆ ಏನಾಯಿತು? ತೊಂದರೆ ಇಲ್ಲ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಮಾಡೋದಕ್ಕೆ ಹೇಗೆ ನಡೆಸಬೇಕು ಹಾಗೆ ನಡೆಸಬೇಕು. ಅದನ್ನು ಚೆನ್ನಾಗಿ ನಡೆಸಿದ್ರೆ ಕನ್ನಡ ಶಾಲೆಗಳು ಕೂಡ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ಬೋದು. ಇನ್ನೊಂದು, ನನಗೆ ಹತ್ತಿರವಾದಂಥ ಭಾಷೆ ನನ್ನ ಮಾತೃಭಾಷೆ. ನನ್ನ ಕನಸು ಬಿಡೋದಕ್ಕೆ ಕನ್ನಡದಲ್ಲೇ ಕನಸು ಬೀಳ್ತಾವೆ, ಇಂಗ್ಲೀಷಲ್ಲಿ ಕನಸು ಬಿಡೋಲ್ಲ ನಮಗೆ. ಯಾಕಂದರೆ ಮಾತೃಭಾಷೆ ಅದು. ಅದರಲ್ಲೇ ವಿಷಯ ಕಳ್ಕೊಂಡಾಗ ಜ್ಞಾನ ಆಳ ಕೆಳೀತದಲ್ಲ, ನಮ್ಗೆ ಅರ್ಥ ಆಗೋಲ್ಲ ಅದು. ನಾವೇನು ಮಾಡ್ತೀವಿ, ಭ್ರಮೆಗೆ ಬಂದುಬಿಟ್ಟಿದ್ದೀವಿ ಇಂಗ್ಲೀಷ್ ಬರಬೇಕು ಅಂತ. ಆದ್ದರಿಂದ ಇಂಗ್ಲೀಷ್ ದ್ವೇಷಿ ಆಗೋ ಕಾರಣ ಇಲ್ಲ, ಕನ್ನಡ ಬಗ್ಗೆ ದುರಭಿಮಾನವೂ ಕಾರಣ ಇಲ್ಲ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲೀಷನ್ನು ಚೆನ್ನಾಗಿ ಕಲಿಸಿದರೆ ಅವ್ರು PUCಗೆ ಬರಲಿ, ಎಲ್ಲೇ ಬರಲಿ, ಮ್ಯಾನೇಜ್ ಮಾಡೋದು ಕಷ್ಟ ಆಗೋದೇ ಇಲ್ಲ. ಅದನ್ನು ಎರಡೂ ಸರಿಯಾಗಿ ಕಲಿಸ್ಲಿಲ್ಲ ನಾವು. ಆದರೆ ಮನೇಲಿ ಇಂಗ್ಲೀಷ್ ಕತೆ ಏನು ಸರ್? ಅಯ್ಯೋ ಅದಂತೂ ಬಿಡಿ, ಭಾಳ ಕೆಟ್ಟು ಹೋಗಿದೆ ಪರಿಸ್ಥಿತಿ. ತಂದೆ ತಾಯಂದ್ರಿಗೆ ಮಗು ಇಂಗ್ಲೀಷ್ ಹಾಡು ಹೇಳಬೇಕು, ರೈಮ್ ಹೇಳಬೇಕು ಮನೆಗೆ ಬಂದು. ಇವ್ರಿಗೆ ಅರ್ಥ ಆಗದೆ ಹೋದರೂ ಕಡ್ಡಿಲ್ಲ, ಹೆಂಗೆ ಆಡ್ತಾ ನೋಡ್ರಿ ಇಂಗ್ಲೀಷ್ ಆಡೋನು, ಸಂತೋಷ ಪಡೋದು. ಇದು ಏನಿದೆ, ನಮ್ಮಿಂದ ಆಗಲಾರದನ್ನು ನನ್ನ ಮಗ ಮಾಡಿದ್ನಲ್ಲ ಅಂತ ಒಂದು ಸಂತೋಷ. ನಮಗೆ ಇಂಗ್ಲೀಷ್ ಬರಲಿಲ್ಲ, ನಮ್ಮ ಮಗ ನೋಡಿ ಮಾಡ್ತಾರೆ ಅಂತ. ಇನ್ನೊಂದು ಭ್ರಮೆ ನಮ್ಮ ಪಾಲಕರಲ್ಲಿ ಬಂದದ್ದು ಅಂದರೆ, ಮಕ್ಕಳು ಮಾಡಿದ್ದನ್ನು ಸಂಭ್ರಮ ಪಡೋದು. ಪಡಬೇಕಾದ್ದೇ, ಕೆಲವೊಂದು ಸಂಭ್ರಮ ಪಡಬಾರ್ದು, ಅಲ್ಲೂ ಸಂಭ್ರಮ ಪಡ್ತಾರೆ. ನೋಡಿ ನಮ್ಮ ಮಗು 2 ವರ್ಷ ಹುಡುಗಿ ಮೊಬೈಲ್ ಕೊಟ್ಟು ನೋಡಿ ಟಕ್ ಅಂತ ಯೂಟ್ಯೂಬ್ ಹೋಗ್ತಾಳೆ, ತೆಗೆದು ನೋಡ್ತಾಳೆ. ಹೇಳಿದೆ, ಭಾಳ ಸಂತೋಷ ಪಡಬೇಡಿ, ನಾಳೆ ನೀವೇ ಬರ್ತೀರಿ, ಮೊಬೈಲ್ ಬಿಡಿಸೋದು ಹೇಗೆ ಸರ್ ಅಂತ ಕೇಳ್ತೀರಿ, ಕೊಟ್ಟವ್ರು ನಾವೇ ತಾನೆ. ಹೀಗಾಗಿ ನಮ್ಮ ತಂದೆ ತಾಯಿಗೆ ಕೂಡ ಯಾವುದನ್ನು ಮೆಚ್ಕೋಬೇಕು ಅಂತ ಕೂಡ ಗೊತ್ತಾಗ್ತಾಯಿಲ್ಲ. ನನಗೆ ಒಂದು ಆದದ್ದು, ಮಾಸ್ತಿಯವರು ನನಗೆ ಕಲಿಸಿದ ಬುದ್ಧಿ ಅದು. ಮನೇಲಿ ಓದ್ತೀರಾ ಮೇಷ್ಟ್ರೆ ಅಂತ ಕೇಳಿದರು. ಓದ್ತಿಲ್ಲಲ್ಲ ಸರ್, ನಾನು ಮೇಷ್ಟ್ರ ಅಲ್ವಾ ಅಂದೆ. ನೀವು ಓದೋದಲ್ರಿ, ಎಲ್ಲರೂ ಸೇರಿ ಓದ್ತೀರಾ ಅಂತ ಕೇಳಿದರು. ಇಲ್ಲ ಓದಿಲ್ಲ ಅಂದೆ. ಪ್ರಯತ್ನ ಮಾಡಿ ಅಂದರು. ಏನು ಓದೋದು? ನನ್ನ ಕುಮಾರವ್ಯಾಸ ಭಾರತ ಭಾಳ ಇಷ್ಟ. ಅದಕ್ಕೇನು ಮಾಡಿದೆ, ನಮ್ಮನೆ ತಂದೆ ತಾಯಿ, ನಾನು, ನನ್ನ ಹೆಂಡತಿ, ನನ್ನ 2 ಗಂಡು ಮಕ್ಕಳು ಕೂಡಬೇಕು. ರಾತ್ರಿ ಊಟ ಆದಮೇಲೆ TV ಬಂದ್ ಮಾಡಿ ಒಂದು ಸಂಧಿ ಕುಮಾರವ್ಯಾಸ ಭಾರತ ಓದೋದು. ನನಗೆ ಓದೋದಕ್ಕೆ ಇಷ್ಟ ಇದೆ, ಬರುತ್ತೆ, ಅದು ಚೆನ್ನಾಗಿ ಪದವಿ ಭಜನೆ ಮಾಡಿ ಓದೋಕ್ಕಾಗತ್ತೆ. ಆ ನಾಂದಿ ಪದ್ಯಗಳಿದ್ದ ಮೊದಲು ನಾವೆಲ್ಲ ಶ್ರೀ ವನಿತೆ ಅರಸನೇ ವಿಮಲ ರಾಜೀವ ಪೀಠನ ಪಿತನೆ ಅಂತ ಹೇಳೋಕೆ ಶುರು ಮಾಡಿದಾಗ ಎಲ್ಲರೂ ನನ್ನ ಜೊತೆ ಹೇಳೋರು. ಯಾವುದೋ ಸಂಧಿ ಓದ್ತೀವಲ್ಲ, ಅದಕ್ಕೆ ನಮ್ಮ ತಾಯಿ ಒಂದೇನೋ ಪ್ರಶ್ನೆ ಕೇಳಬೇಕು, ತಂದೆ ಒಂದು ಉತ್ತರ ಕೊಡೋದು, ಮಗು ಏನೋ ಪ್ರಶ್ನೆ ಕೇಳ್ತಾನೆ. ಒಂದು 35-40 ನಿಮಿಷ ಆಗ್ತಿತ್ತು. ತಪ್ಪದೇ ದಿನ ಮಾಡ್ತಿತ್ತು, ತಪ್ಪದೇ ಮಾಡೋದು. 2 ಸಲ ಕುಮಾರವ್ಯಾಸ ಭಾರತ ಓದೋದು. ಆಮೇಲೆ ರಾಮಾಯಣ ದರ್ಶನಂ ತೊಗೊಂಡೆ. ಅದಾದಮೇಲೆ ಮಂಕುತಿಮ್ಮನ ಕಗ್ಗ ತೊಗೊಳ್ಳೋದು. ಹೀಗೆ ಓದೋಕೆ ಶುರು ಮಾಡಿದ್ವಿ. ನನಗೆ ಸಂತೋಷ ಆದದ್ದೇನು ಅಂದರೆ, ನನ್ನ ಮಗ ಇಂಗ್ಲೆಂಡಿಗೆ ಕಲಿಯೋಕ್ಕೆ ಹೋದ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ. ಅಲ್ಲಿ ಹೋದ ತಕ್ಷಣ ನನಗೆ ಮೆಸೇಜ್ ಕಳಿಸ್ತಾನೆ, ಅಪ್ಪ ಐ ಆಮ್ ಮಿಸ್ಸಿಂಗ್ ಕಗ್ಗ ನಾವು ಅಂತ. ಅಮ್ಮನ ಊಟ ತಪ್ಸ್ಕೋತೀನಿ ಅಂತ ಅನ್ನಲಿಲ್ಲ, ಕಗ್ಗ ತಪ್ತಾ ಇದೆ ನನಗೆ, ಏನು ಮಾಡಬೇಕು ಪುಟ್ಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಲೇ ರೆಕಾರ್ಡ್ ಮಾಡಿ ಕಳಿಸ್ಕೊಡಿದಿಷ್ಟು ಕಗ್ಗ ನನಗೆ ಅಂದ. ನನ್ನ ಧ್ವನಿಲೂ ಒಂದು 200 ಕಗ್ಗ ರೆಕಾರ್ಡ್ ಮಾಡಿ ಕಳಿಸಿದೆ. ಇವತ್ತಿಗೂ ಒಂದು 100 ಪದ್ಯ ಬಾಯಿಗೆ ಬರುತ್ತೆ. ಈಸ್ ವೆರಿ ಸೀನಿಯರ್ ಪೊಸಿಷನ್ ಇನ್ ಒನ್ ಆಫ್ ದಿ ಬಿಗ್ IT ಕಂಪ್ನೀಸ್. ಆದರೆ ಇವತ್ತಿಗೂ ಕೂಡ 100 ಪದ್ಯ ಕಗ್ಗ ಬಾಯಿಗೆ ಬರುತ್ತೆ. ನನಗನ್ನಿಸ್ತು, ಗುಂಡಪ್ಪ ಇನ್ನೊಂದು ತಲೆಮಾರು ಬದುಕೊಂಡ್ರು. ಕುಮಾರವ್ಯಾಸ ಇವತ್ತಿಗೂ ನನ್ನ ಮಗ ಅಮೇರಿಕದಿಂದ ಬರ್ತಾರೆ, 2ನೇ ಮಗ ಅಲ್ಲಿದ್ದಾನೆ. ಅವ್ನು ಬಂದಾಗ, ಅಪ್ಪ ಕುಮಾರವ್ಯಾಸ ಭಾರತ ಓದು,
ನನ್ನ ಜೊತೆಗೆ ಅಂತಾನೆ ಶ್ರೀ ವನಿತೆ ಅರಸನೇ ಬಾಯಿಗೆ ಬರುತ್ತೆ ಅವನಿಗೆ. ನನ್ನ ಮೊಮ್ಮಗಳಿದ್ದಾಳೆ, 12-13 ವರ್ಷ ಹುಡುಗಿ. ಆಕೆ ಮಂಕುತಿಮ್ಮನ ಕಗ್ಗದ ಪದ್ಯ ಬಾಯಿಗೆ ಬರ್ತದೆ. ನನಗನ್ನಿಸ್ತು ಗುಂಡಪ್ಪ 2 ತಲೆಮಾರು ಬದುಕೊಂಡ್ರು. ನಮ್ಮ ಕೆಲಸ ಅಲ್ವಾ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಿಸೋದು ಹೇಗೆ? ನಾನು ತಂದೆ ತಾಯಿಗೆ ಹೇಳೋದು, ಕನ್ನಡದ ಬಗ್ಗೆ ಪ್ರೀತಿ ಶಾಲೆಯಲ್ಲಿ ಬರೋಲ್ಲ, ಪಾಠ ಕಲಿಸ್ತಾರೆ, ಮನೆಯಲ್ಲಿ ಪ್ರೀತಿ ಹುಟ್ಟಿಸ್ಬೇಕು ನಾನು. ಈಗ ಬರೋದು ನಮ್ಮ ಮಕ್ಕಳಿಗೆ ಬರೋ ಕಾರಣ ಇರಲಿಲ್ಲ. ಅದು ನಾನು ಬರೆಸ್ಬೇಕು, ಅದನ್ನು ಓದಿಸ್ಬೇಕು ಅವರಿಗೆ. ನರಸಿಂಹಸ್ವಾಮಿ ಹೇಳಬೇಕು, ಕುವೆಂಪು ಹೇಳಬೇಕು, ಮಾಸ್ತಿ ಹೇಳಬೇಕು ಅವ್ರಿಗೆ. ಇಲ್ಲದ ಪರಕೀಯರಾಗಿಬಿಡ್ತಾರಲ್ಲ. ಅದಕ್ಕೆ ತಂದೆ ತಾಯಿಗೆ ನಾನು ಕೈ ಮುಗಿದು ಬಿಡ್ಕೋತೀನಿ ಯಾವಾಗಲೂ, ನೀವು ಮಕ್ಕಳನ್ನು ದೂರ ಇಡಬೇಡಿ ಕನ್ನಡದಿಂದ. 2000 ವರ್ಷದ ಪರಂಪರೆ ಇರುವಂಥ ಒಂದು ಭಾಷೆ, ಅದು ಬರೀ ಭಾಷೆ ಮಾತ್ರ ಅಲ್ಲ, ಒಂದು ದೊಡ್ಡ ಜ್ಞಾನಕ್ಕೆ ಕೀಲಿಕೈ ಅದು. ಅದು ಓದಿ ಹೋದರೆ ರಾಂಗವಂಕ ಹೊರಗಾಗ್ತಾನೆ, ಕುಮಾರವ್ಯಾಸ ಹೊರಗಾಗ್ತಾನೆ. ಅಷ್ಟು ದೂರ ಯಾಕೆ? ಕಾರ್ನಾಡರು, ಕಾರಂತರು, ಅನಂತಮೂರ್ತಿ ಭಿನ್ನ ಆಗಿಬಿಡ್ತಾರೆ, ನಮ್ಗೆ ಸಿಗೋದೇ ಇಲ್ಲ ಕೈಗೆ, ನಮ್ಮ ಜೊತೆಗಿದ್ದಂಥವ್ರು. ಆಗ ಯಾಕೆ ಗೊತ್ತಾ? ಓದಿದ್ರೆ ತಾನೇ ಬರೋದು. ಅದಕ್ಕೆ ಮನೆಯಲ್ಲಿ ಮಕ್ಕಳಿಗೆ ದಯವಿಟ್ಟು ಕನ್ನಡ ಓದಿಸಿ, ನಿಮಗಾಗ್ದಿದ್ದು ಅವ್ರ ಕಡೆಯಿಂದ ಓದಿಸಿ. ನಾನು ಎಲ್ಲ ಕಡೆ ಹೋಗ್ತೀನಿ, ಫ್ಯಾಮಿಲಿ ಟೈಮ್ ಅಂತ ಮಾಡ್ಕೊಳ್ಳಿ, ಒಂದು ಸಾಯಂಕಾಲ ಎಲ್ಲ ಕೂತ್ಕೊಳ್ಳಿ, ಒಂದು ಸೀರಿಯಲ್ ಬಂದ್ ಮಾಡ್ಕೊಳ್ಳಿ. ಏನೇನೋ ತ್ಯಾಗ ಮಾಡ್ತೀರಂತೆ ಮಕ್ಕಳಿಗೆ, ಒಂದು ಸೀರಿಯಲ್ ತ್ಯಾಗ ಮಾಡಿ ಕೂತ್ಕೊಳ್ಳಿ. ಕೂತ್ಕೊಂಡು ಯಾವುದಾದ್ರದ್ದು ವಿಷಯ ಓದಿ. ನಿಮಗೆ ಕಾವ್ಯ ಓದೋಕ್ಕಾಗಲ್ವ? ಬೇಡ, ಗದ್ಯ ಓದ್ರಿ. ಅನುಪಮ ನಿರಂಜನ್ 1000 ಕತೆ ಬರೆದಿದ್ದಾರೆ, ದಿನಕ್ಕೊಂದು ಕತೆ ಅಂತ. ಕತೆ ಓದ್ರಿ ಮಕ್ಕಳಿಗೆ, ಹೇಳಿ ಮಕ್ಕಳಿಗೆ. ಜೊತೆಗೆ ಅದು ಸಂಸ್ಕಾರನ ಕೊಡುತ್ತೆ, ಬೇಕಲ್ಲ, ಸಂಸ್ಕೃತಿ ಕೊಡುತ್ತೆ. ಮತ್ತು ಎಲ್ಲರೂ ಕೂತು ಮಾತಾಡುವಂಥ ಒಂದು ವಾತಾವರಣ ಇದೆಯಲ್ಲ. ಈ ಮನೇಲಿ ಹೇಗಿದೆ ಅಂದರೆ 4 ಜನ ಕೂತು 4 ಕೈಯಲ್ಲೂ ಮೊಬೈಲು, ಒಬ್ಬರು ಮಾತಾಡೋದಿಲ್ಲಲ್ಲ, ಅದು ಹೋಗ್ಬೇಕಲ್ವ. ನನಗೊಂದ್ಸಲ ನಮ್ಮಮ್ಮ ಬುದ್ಧಿ ಕಲಿಸಿದ್ಲು, ನನಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ಲು. ಹೇಗೆ? ನಾನು ಆಫೀಸಿಂದ ಬಂದೆ, ನಾನು ಆಫೀಸಲ್ಲಿ ಫೋನ್ ನನ್ನ ಕಡೆ ಇರೋಲ್ಲ, ನಮ್ಮ ಸೆಕ್ರೆಟ್ರಿ ಕಡೆ ಇರುತ್ತೆ. ಆಕೆ ನಾನು ಬರ್ಕೊಡ್ತಾರೆ, ಇಡೀ ದಿವಸ ಇಷ್ಟು ಕಾಲ್ ಬಂದಿತ್ತು, ಹೀಗೆ ಮಾಡಿದರು ಅಂತ. ಅದನ್ನು ಇಂಪಾರ್ಟ್ ಆಗಿ ನಾನು ವಾಪಸ್ ಮಾಡಬೇಕು. ಮನೆಗೆ ಹೋದ ತಕ್ಷಣ ನಾನು ಕೂತ್ಕೊಂಡು ಎಲ್ಲರಿಗೂ ಒಂದೊಂದು ಫೋನ್ ಮಾಡ್ತಾಯಿದ್ದೆ. ನನ್ನ ಅಮ್ಮ ಮುಂದೆ ಕೂತಿದ್ಲು, ನೋಡ್ತಾ ಇದ್ಲ. ನಾನು 4-5 ಫೋನ್ ಆದಮೇಲೆ ನಾನು ರಾಜಾ ಅಂತ ಕರಿತಿದ್ದಕ್ಕೆ. ರಾಜಾ, ಎಲ್ಲ ಮಂದಿರಿಗೂ ಮಕ್ಕಳು ರಾಜರೇ. ರಾಜಾ, ನಿನ್ನ ಫೋನ್ ನಂಬರ್ ಏನೋ ಅಂತ ಕೇಳಿದ್ಲು. ಯಾಕಮ್ಮ ಅಂದೆ. ನಾ ಫೋನ್ ಮಾಡೇ ಮಾತಾಡೋದು ವಾಸಿ ಅನಿಸುತ್ತೆ ನಿನ್ನ ಹತ್ರ ಅಂದ್ಲು. ಕಪಾಳಿಗೆ ಹೊಡೆದಂಗೆ ಆಯಿತು ನನಗೆ. ಅಮ್ಮ ಮುಂದೆ ಕೂತಿದ್ದಾಳೆ, ನಾ ಫೋನ್ ಮಾಡ್ತಾನೆ ಇದ್ದೀನಿ, ಪಾಪಕ್ಕೆ ನೋಡ್ತಿದ್ದಾಳೆ ನನ್ನ, ಮಾತಾಡಿಲ್ಲ ಆಕೆ ಹತ್ರ. ಹೇಳಿದಮ್ಮ, ಇದು ಆಫ್ ಮಾಡ್ತೀನಿ, ಮುಗಿತೇನೆ ಕೆಲಸ ಇದ್ರದ್ದು, ನಿನ್ನ ಹತ್ರ ಮಾತಾಡ್ತೀನಿ ಅಂತ ಅನಿಸುತ್ತಲ್ವಾ? ಆದರೆ ಹೌದು, ನೀವು ಹೇಳಿದ್ದು 100% ಕರೆಕ್ಟ್. ಆದರೆ ಈ ತಂದೆ ತಾಯಿನ ವಿಚಾರಿಸಿದಾಗ ಅವರದ್ದೇ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಈಗ ಇವಾಗಂತೂ ನಾವು ಎಲ್ಲರೂ ಕೂಡ ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಕ್ಕೆ ಬಂದುಬಿಟ್ಟಿದ್ದೀವಿ. ಸಿಟಿಯಿಂದ ಹಳ್ಳಿ, ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತಾರೆ, ಹಳ್ಳಿಯಿಂದ ಸಿಟಿಗೆ ಬಂದ್ಕೊಂಡಿರ್ತಾರೆ. ಅಪ್ಪ ಅಮ್ಮ 2 ಮಕ್ಕಳು, ತಪ್ಪಿದ್ರೆ ಒಬ್ಬ ಮಗ. ದಿನ ಬೆಳಗಾಗಬೇಕು, ಹೆಂಡ್ತಿನೂ ಕೆಲಸ ಮಾಡಬೇಕು, ಗಂಡನೂ ಕೆಲಸ ಮಾಡಬೇಕು, ಅದು ನಿಭಾಯಿಸಬೇಕು, ಇದು ನಿಭಾಯಿಸಬೇಕು. ಈಗ ಎಲ್ಲಿ ಸಮಯ ಕಂಡುಕೊಳ್ಳೋದು ಅಂತಾರೆ. ಇಲ್ಲ, ಖಂಡಿತ ಸಮಯ ಇದೆ. ನಾನೊಂದು ಆ ಕಡೆ ಪ್ರಯೋಗ ಮಾಡಿ ತೋರಿಸಿದ್ದೀನಿ ಇದನ್ನು. ಸಮಯ ಇಲ್ಲ ಅನ್ನೋದು ಸುಳ್ಳು. ದಯವಿಟ್ಟು ನಿಮಗೆ ಎಷ್ಟು ಟೈಮ್ ಇದೆ ದಿವಸಕ್ಕೆ ಎಷ್ಟು ತಾಸಿದೆ ನಿಮಗೆ? ಬೆಳಗ್ಗೆ 6ರಿಂದ ರಾತ್ರಿ ಎಷ್ಟು? ಇಡೀ ದಿವಸ ಅಂದರೆ ಒಂದು ಎಷ್ಟು ಅವರ್ಸ್ ಸಿಗುತ್ತೆ? ತಾಸು 24 ತಾಸು. 24 ತಾಸು ನಿದ್ದೆ ಬಿಟ್ಟು ಒಂದು ಅಲ್ಲ, ಒಟ್ಟು ದಿನಕ್ಕೆ ನಮಗೆ ಇರೋದು 24 ತಾಸು. ಪ್ರಧಾನಮಂತ್ರಿಗಳಿಗೆ ಅವರಿಗೂ ಅಷ್ಟೇ. ಮತ್ತು ಅವ್ರು 24 ತಾಸು ಇಡೀ ದೇಶ ಮ್ಯಾನೇಜ್ ಮಾಡುವಾಗ ನಾನು ಕೆಲಸ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನಾನು ಸರಿಯಾಗಿ ಯೋಜನೆ ಮಾಡಿಲ್ಲ ಅಷ್ಟೇ. ಯಾರೇ ಬಿಸಿ ಮನುಷ್ಯ ಕೇಳಬೇಕು, ಅದು ಇಂಗ್ಲೀಷಲ್ಲಿ ಮಾತಿದೆ, ಬಿಸಿ ಪರ್ಸನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ಸಮಯ ಇಲ್ಲ ಅನ್ನೋದು ನೆಪ. ಅದು ನೀವು ಸರಿಯಾಗಿ ಕೂತ್ಕೊಂಡು ಡೈರಿ ಬರ್ಕೊಳ್ಳಿ, ಇವತ್ತೇನೇನು ಮಾಡಿದೆ ಅಂತ ನೋಡಿ. ಕನಿಷ್ಠ 2 ತಾಸು ವೇಸ್ಟ್ ಮಾಡಿರ್ತೀನಿ ಅಲ್ಲಿ ಇಲ್ಲಿ ನಾನು. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಆಗಲ್ವಾ? ಈಗ ನಾನು ಅದೇ ಕೇಳೋದು, ದೊಡ್ಡ ದೊಡ್ಡ ಕೃತಿಗಳನ್ನು ಹೇಗೆ ಬರೆದ್ರು ದೊಡ್ಡವರು? ಅವ್ರ ಸಮಯ ತೊಂದರೆ ಇರಲಿಲ್ವಾ? ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಪ್ರೈಮ್ ಮಿನಿಸ್ಟರ್ ಆದರೂ ಕವನ ಬರೀತಿದ್ರಲ್ರಿ. ರಾಜಕೀಯ ಮೂಲೆಗಿಟ್ಟು ಒಳಗಡೆ ಕವಿ ಹೊರಗೆ ತಂದ್ರಲ್ಲ, ಅವರು ತರೋಕ್ಕಾಗ್ತಿರ್ಲಿಲ್ವಾ? ಎಷ್ಟೊಂದು ಸಾಧನೆ ಮಾಡ್ತಾರಲ್ಲ. ನೊಬೆಲ್ ಪ್ರೈಸ್ ವಿನ್ನರ್ಸ್ ಇದ್ದಾರೆ, ಹಾಗಲ್ಲಿ ರಾತ್ರಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಯಾಕೆ ಸಮಯದ ಕೊರತೆ ಆಯಿತು? ಅಬ್ರಹಾಂ ಲಿಂಕನ್ ರಾಷ್ಟ್ರಪತಿ ಆದರೂ ಕೂಡ ತನ್ನ ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡೋದು ಬಿಡಲಿಲ್ಲ. ಅಂದರೆ ನಾನು ಹೇಳೋದು, ಸಮಯ ಇಲ್ಲ ಅನ್ನೋದು ನೆಪ. ಅದು ನೆಪ. ನಿಜವಾಗ್ಲೂ ಮನಸ್ಸು ಮಾಡಬೇಕು. ಇನ್ನೊಂದು, ಮಕ್ಕಳಿಗೋಸ್ಕರ ಸಮಯ ಇಲ್ಲ ಅಂದರೆ ನಾನು ಎಂದೂ ಪಾಲಕರನ್ನು ಕ್ಷಮಿಸೋದಿಲ್ಲ. ಅಲ್ಲ, ಅವ್ರೇನು ಹೇಳ್ತಾರೆ, ಮಕ್ಕಳು ಕೆಲಸ ಮಾಡ್ತಾನೆ ಸಮಯ ಹೊರಟೋಗುತ್ತೆ ಅಂತ. ಆಗಲ್ಲ. ಯಾಕೆ ಹೇಳ್ತೀನಿ ಕೇಳಿ. ನಿಮಗೆ ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ನಿಮ್ಮ ಅಸೆಟ್ಸ್ ಆಯಿತು, ಪ್ರಾಪರ್ಟಿ ಆಯಿತು. ನಿಮ್ಮ ಎಲ್ಲ ಪ್ರಾಪರ್ಟಿಗಿಂತ ಅತ್ಯಂತ ಮುಖ್ಯವಾದ ಪ್ರಾಪರ್ಟಿ ನಿಮ್ಮ ಮಗು. ಹೌದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಿಮಗೆ. ಅದಕ್ಕೆ ಟೈಮ್ ಇಲ್ಲ ಅಂದರೆ ಹೇಗೆ? ನೀವು ಯಾರನ್ನೇ ಕೇಳಿ ನೋಡಿ, ಮಾಡೋದೆಲ್ಲ ಅವ್ರಿಗೆ ಅಲ್ವಾ ಸರ್, ಮಾಡೋದೆಲ್ಲ ಅವ್ರಿಗೆ ಅಲ್ವಾ ಅಂತೀರಿ. ಅವ್ರಿಗೋಸ್ಕರ ಟೈಮ್ ಕೊಡೋಕ್ಕಾಗಲ್ಲ ಒಂದು ತಾಸು. ಟೈಮ್ ಮಾಡ್ಕೋಬೇಕು ನಾನು. ಮೇ ಬಿ ಯು ಹ್ಯಾವ್ ಟು ಬರ್ನ್ ಯುವರ್ ಮಿಡ್ ನೈಟ್ ಕ್ಯಾಂಡಲ್ ಎಟ್ ಸಮ್ ಟೈಮ್, ಬಟ್ ಗಿವ್ ಟೈಮ್ ಟು ಚಿಲ್ಡ್ರನ್. ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ.
ಆ ಮಕ್ಕಳು ಏನೋ ಹೇಳಬೇಕು ಅಂತಾವೆ, ಅಪ್ಪ ಅಮ್ಮ ಅಂತ ಓಡಿ ಬರ್ತಾವೆ. ಮಾತಾಡಬೇಕಲ್ಲ ಪ್ರೀತಿಯಿಂದ, ಕೂತು ಮಾತಾಡಿಸಿ. ಮತ್ತು ಇನ್ನೊಂದು ಹೇಳ್ತೀನಿ, ನಮ್ಮ ಬದುಕು ಕೂಡ ಬರೀ ಸಂಪರ್ಕ ಆಗ್ತಾಯಿದೆ, ಸಂಬಂಧಗಳಾಗ್ತಾ ಇಲ್ಲ. ಹೇಗೆ? ಈಗ ನೀವು ಒಂದು ಟೆಲಿವಿಷನ್ ತೊಗೊಂಡ್ರೆ ಮತ್ತು ಒಂದು ಏನೋ ಕಾಸ್ಟ್ಲಿ ಇಕ್ವಿಪ್ಮೆಂಟ್ ತೊಗೊಂಡ್ರೆ ಒಂದು ಟೋಲ್ ನಂಬರ್ ಕೊಡ್ತಾರೆ ನಿಮಗೆ. ಏನಾದರೂ ಕೆಟ್ಟರೆ ನಂಬರಿಗೆ ಫೋನ್ ಮಾಡಿ ಅಂತ ಕೊಡ್ತಾರೆ. ನೀವು ಫೋನ್ ಮಾಡ್ತೀರಿ, ಅಷ್ಟೇ ಅಗ್ದಿ ನಿರ್ವಿಕಾರವಾಗಿ ಆಯಿತು ಕಂಪ್ಲೇಂಟ್ ಬಂದಿದೆ 48 ತಾಸಲ್ಲಿ ರಿಪೇರ್ ಮಾಡ್ತಾರೆ ಅಂತ, ನಿರ್ಭಾವಕವಾಗಿ. ಅದು ಸಂಪರ್ಕ, ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ. ನಮ್ಮ ಬದುಕು ಹಾಗೆ ಆಗ್ತಾ ಇಲ್ವಾ? ಈಗ ಅಣ್ಣ ತಮ್ಮ ಒಂದೇ ಊರಲ್ಲಿದ್ದಾರೆ, ಏನು ಅಣ್ಣ ಸಿಕ್ಕಿದ್ದೇನೋ? ಸಿಕ್ಕಿಲ್ಲಪ್ಪ, ಅಣ್ಣ ಸಿಕ್ಕಿಲ್ಲ, ಫೋನ್ ಮಾಡಿದ್ದ ಒಂದು 3 ತಿಂಗಳ ಹಿಂದೆ, ಹೋಗಿಲ್ಲ ನಾನು, ಅವನಿಗಾಗಿಲ್ಲ. ಸಂಪರ್ಕ ಅಲ್ವಾ ಇದು? ಸಂಬಂಧ ಎಲ್ಲ ಆಯಿತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಆರ್ಟಿಕಲ್ ಬರ್ತಿದ್ದೆ ಇದ್ರ ಮೇಲೆ. ನಾನು ಮನೆಗೆ ಹೋಗ್ತೀವಿ, ಭಾಳ ಬ್ಯುಸಿ ಮನುಷ್ಯ ಆಯಿತಾ, ಅಮ್ಮ ಮಲ್ಕೊಂಡು ಲೇಟಾಗಿ ಹೋಗಿದ್ದಾನೆ ಮನೆಗೆ, ಅಮ್ಮ ಮಲ್ಕೊಂಡಿದ್ದಾರೆ. ಹೆಂಡ್ತೀರಿ ಕೇಳ್ತಾನೆ, ಅಮ್ಮ ಔಷಧಿ ತೊಗೊಂಡ್ರೆ, ಊಟ ಮಾಡಿದ್ರೆ? ಹೆಂಡ್ತಿ ಸೆಕ್ರೆಟ್ರಿ ನೋಡಿ ಎಲ್ಲ ಹೇಳಬೇಕಲ್ಲ. ಅದು ಇದು ಯಾಕೆ ಹಂಗೆ ಮಾಡಿ? ಬಿಡು, ಹೋಗು ಅಮ್ಮನ ಹತ್ರ ಹೋಗು. ನಿನ್ನ ಅಧಿಕಾರ, ನಿನ್ನ ಅಂತಸ್ತು, ಕಾರು ಬಂಗ್ಲೆ ಎಲ್ಲ ಬಿಡು. ಅಮ್ಮನಿಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಹೋಗಿ ಆಕೆ ಕಾಟ್ ಮೇಲೆ ಕೂತ್ಕೋ, ಕೈ ಹಿಡ್ಕೊ. ಅಮ್ಮ ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಮೈಕೈ ನೋವಾಯ್ತಾ ಇದೆಯಾ? ನಾಳೆ ಹೋಗೋಣ ಡಾಕ್ಟರ್ ಕಡೆ ಅಂತ ಕೇಳು. ನಿಮ್ಮ ಬಾಲ್ಯದ ನೆನಪು ತೊಗೊಂಬ. ಬಾಲ್ಯದಲ್ಲಿ ಹೇಗಿತ್ತಲ್ಲಮ್ಮ, ಹೇಗೆ ಬೆಳೆಸಿದೆ ನಮ್ಮ ನೀನು ಅದು ನೆನೆಸ್ಕೊಳ್ಳಿ. ಆಗ ದಣದಂಥ ವೃದ್ಧ ಕಣ್ಣುಗಳಲ್ಲಿ ನೀರಿನ ಪಸೆ ಕಾಣಿಸುತ್ತೆ, ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಅದು ಸಂಬಂಧ, ಸಂಪರ್ಕ ಅಲ್ಲ. ಆಮೇಲೆ ಯಾವ ವ್ಯಕ್ತಿ ಮಗ ಆತನ ದಣಿವು ಕಳೆದು ಹೋಗುತ್ತೆ. ಹೌದು, ಮಾಡಬೇಕಲ್ಲ, ಸಂಬಂಧ ಆಗಬೇಕಲ್ವ. ಅದು ಬಿಡಿ, ಗಂಡ ಹೆಂಡತಿ ಕೂತು ಎಷ್ಟು ಸಲ ಮಾತಾಡಿದ್ದೀವಿ. ಬರೇ ಬಂದ ತಕ್ಷಣ ಅದಾಯ್ತಾ ಇದಾಯ್ತಾ ಕೂಗಾಡೋದಾಯ್ತು. ಟಿ ವಿ ಬಂದ್ ಮಾಡಿ ಕೈ ಹಿಡ್ಕೊಂಡು ಕೂತ್ಕೊಳ್ಳಿ ಇಬ್ಬರು. ಮದುವೆ ಆಗಿ 25 ವರ್ಷ ಆಯ್ತಲ್ಲ, ಹೇಗೆ ಬದುಕಿದ್ವಲ್ಲ, ಬೆಂಕಿಯಲ್ಲಿ ಹಾದು ಬಂದ್ವಿ, ಸಂತೋಷದ ಗಳಿಗೆಗಳನ್ನು ಕಂಡ್ವಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಾಟ್ ಯು ಆರ್, ಯು ಹ್ಯಾವ್ ಬೀನ್ ಮೈ ಪಾರ್ಟ್ನರ್ ಫಾರ್ ಸೋ ಲಾಂಗ್ ಅಂತ ಕೈ ಹಿಡ್ಕೊಳ್ಳಿ. ಇಬ್ಬರು ಕಣ್ಣು ಹಸಿ ಆಗುತ್ತೆ, ಅದು ಸಂಬಂಧ ಗಟ್ಟಿ ಮಾಡುತ್ತೆ. ಅದಕ್ಕೆ ಟೈಮೇ ಇಲ್ಲ ಅಂದರೆ ಹೇಗೆ? ಟೈಮೇ ಇಲ್ಲ. ಯಾಕೆ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ ಅಂದರೆ ಸಂವಹನ ಕಮ್ಮಿ ಆಗಿದೆ, ಮಾತಿನ ನಡುವೆ ಕಮ್ಮಿ ಆಗಿದೆ. ನಮ್ಮದು ಕೇವಲ ಸಂಪರ್ಕ ಆಗಬೇಕು, ಸಂಪರ್ಕ ಆಗಿದೆ. ಈ ಮಕ್ಕಳು ಗಮನಿಸ್ತಾರೆ ಅದನ್ನು ಮನೆಯಲ್ಲಿ, ಅಪ್ಪ ಅಮ್ಮನ ಸಂಬಂಧಗಳನ್ನು ಗಮನಿಸ್ತಾರೆ. ಅದು ಎಲ್ಲಿ ಸರಿ ಇರುತ್ತೋ ಮಕ್ಕಳು ಭದ್ರವಾಗಿ ಬೆಳೀತಾರೆ. ಮಕ್ಕಳಿಗೆ ಅಶ್ಯೂರೆನ್ಸ್ ಅದು. ಮಕ್ಕಳಿಗೆ ಇಬ್ಬರೂ ಬೇಕು, ತಾಯಿನೂ ಬೇಕು, ತಂದೆನೂ ಬೇಕು. ಆ ಸಪೋರ್ಟ್ ಸಿಸ್ಟಮ್ ಬೇಕಲ್ಲ, ಅದನ್ನು ಕೊಡೋದಕ್ಕೆ ಆಗದಿಲ್ಲ, ಟೈಮ್ ಇಲ್ಲ ಅಂತಾರಲ್ಲ. ಎಷ್ಟೇ ಟೈಮ್ ಬ್ಯುಸಿ ಇರಲಿ, ನೀವು ಎಷ್ಟೇ ಬ್ಯುಸಿ ಇರಲಿ, ಯು ಕ್ಯಾನ್ ಮೇಕ್ ಟೈಮ್, ಯು ಮಸ್ಟ್ ಮೇಕ್ ಟೈಮ್.